ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ತುಂಬ ದಿನದಿಂದ ಸಿಸ್ಟರ್ಸು ಸ್ವಲ್ಪ ಜನ ನಿಮ್ಮ ಡೈಲಿ ವೇರ್ ಕಲೆಕ್ಷನ್ ಟಾಪ್ಸ್ ತೋರಿಸಿ ಅಂತಂದು ಕೇಳ್ತಾ ಇದ್ರಿ. ಸೊ ನಾನು ಓಕೆ ತೋರಿಸ್ತೀನಿ, ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾನೆ ಬರ್ತಾ ಇದ್ದೆ. ಫೈನಲಿ ಇವತ್ತು ತೋರಿಸ್ಬೇಡ ಅಂತ, ಜಾಸ್ತಿ ಕಾಯಿಸೋದು ಬೇಡ ಅಂತಂದು ಹೇಳ್ಬಿಟ್ಟು ಹಾಗೆ ಆನ್ಲೈನಲ್ಲಿ ಸ್ವಲ್ಪ ಪರ್ಚೇಸ್ ಮಾಡ್ತೀನಿ. ನಾನು ಆಫ್ಲೈನಲ್ಲಿ ಜಾಸ್ತಿ ಪರ್ಚೇಸ್ ಮಾಡ್ತೀನಿ. ಆನ್ಲೈನ್ಗಿಂತಲೂ ನಾನು ಶಾಪ್ಸಲ್ಲೇ ತಗೊಳ್ಳೋದು ಜಾಸ್ತಿ. ಹಾಗಾಗಿ ನಾನು ಲಿಂಕ್ಸ್ ಏನು ಕೊಡೋಕ್ಕಾಗ್ತಾ ಇಲ್ಲ ನಿಮಗೆ. ನಾನು ರೆಗ್ಯುಲರ್ ಆಗಿ ವೇರ್ ಮಾಡೋವಂಥ ಡ್ರೆಸ್ಸಸ್ ಅಂದರೆ ನಾನು ಹೇಳ್ಬೇಕಂದ್ರೆ ನನ್ನ ಹತ್ರ ತುಂಬಾ ಡ್ರೆಸ್ಸಸ್ ಇದೆ. ಯಾಕಂದರೆ ನನಗೆ ಅದು ಬೇಗ ಹಳೇದಾಗಲಿಲ್ಲ. ಏನಕ್ಕೆ ಅಂದರೆ ತುಂಬ ವರ್ಷಗಳಿಂದ ಇರೋಂಥ, ಸುಮಾರು ಅಂದರೆ ಒಂದು 7-8 ವರ್ಷದಿಂದ ತೊಗೊಂಡಿರೋಂಥ ಡ್ರೆಸ್ಸಸ್ ಎಲ್ಲ ಹಾಗೆ ಇದೆ, ಇನ್ನೂ ಹೊಸ ಥರ ಇದೆ. ಏನಕ್ಕೆ ಅಂದರೆ ನಾನು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಮನೆಯಲ್ಲಿ ಬರೀ ನೈಟೀಸೇ ವೇರ್ ಮಾಡ್ತಾ ಇದ್ದಿದ್ದು. ಸೊ ಡೇ ಫುಲ್ಲು ಅದಕ್ಕೋಸ್ಕರ ನನಗೆ ಈ ಟಾಪ್ಸ್ ಎಲ್ಲನೂ ಜಾಸ್ತಿ ಹಾಕ್ಕೊಳ್ಳೋಕ್ಕೆ ನನಗೆ ಇದಾಗಲಿಲ್ಲ, ಮತ್ತು ಅವನು ಸ್ವಲ್ಪ ಹಳೇದಾಗಲಿಲ್ಲ. ಹಾಗಾಗಿ ಯೂಟ್ಯೂಬ್ ವೀಡಿಯೋಸ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದ ರೆಗ್ಯುಲರ್ ಆಗಿ ಟಾಪ್ಸ್ ಹಾಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ತುಂಬ ನನಗೆ ಈ ಯೂಟ್ಯೂಬ್ ಮಾಡೋದ್ರಿಂದ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವ್ಯೂಸ್ ಎಲ್ಲ ಜಾಸ್ತಿ ಹೋಗೋದ್ರಿಂದ ನಂದು ಪ್ರಮೋಷನ್ಗೆ ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಕಳಿಸ್ಕೊಡ್ತಾ ಇರ್ತಾರೆ. ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು. ಹಾಗಾಗಿ ಪ್ರಮೋಷನ್ಗೆ ಬಂದಿರೋ ಅಂಥ ಡ್ರೆಸ್ಸಸ್ಸು ಇದೆ ನನ್ನ ಹತ್ರ. ಅದೇನೂ ತೋರಿಸ್ತಾ ಇಲ್ಲ ಈಗ, ಯಾಕಂದರೆ ಇನ್ನೂ ಅದೆಲ್ಲ ಆಲ್ಟ್ರೇಷನ್ ಮಾಡಿಸಿಲ್ಲ, ಸ್ಟಿಚ್ ಮಾಡಿಸಿಲ್ಲ. ಸೊ ನನ್ನ ಸೈಜ್ ಎಮ್ ಆದ್ರೂ ಅದಕ್ಕೆ ನಾನು ಆಲ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಎಸ್ ಆದರೆ ಫುಲ್ ಕರೆಕ್ಟಾಗಿ ಆಗುತ್ತೆ, ಬ್ರ್ಯಾಂಡೆಡ್. ಇಲ್ಲ ಸ್ವಲ್ಪ ಲೋಕಲ್ ಆ ಥರ ಈ ಥರ ಆದರೆ ಎಮ್ ತೊಗೊಂಡ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಹಂಗೆ ಎತ್ತಿಟ್ಟಿದ್ದೀನಿ. ಆದಷ್ಟು ನಾನು ವೇರ್ ಮಾಡಿರೋಂಥ ಡ್ರೆಸ್ಸಲ್ಲಿ ಎಲ್ಲನೂ ತೋರ್ಸೋಕ್ಕೆ ಹೋಗಲ್ಲ, ಭಾಳ ಇದ್ದಾವೆ. ಅದಕ್ಕೋಸ್ಕರ ನನಗೆ ರೆಗ್ಯುಲರಾಗಿ ನಾನು ಯಾವ ಬಳಸ್ತೀನೋ ಅವನ್ನ ಇಷ್ಟಪಡ್ತೀರಾ ತುಂಬ ಜನ, ಅವನ್ನ ಮಾತ್ರ ಶೇರ್ ಮಾಡ್ಕೊಳಕ್ಕೆ ಹೋಗ್ತೀನಿ. ಸೊ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಕೊನೆಯದಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಈಗ ನಾನು ರೆಗ್ಯುಲರಾಗಿ ವೇರ್ ಮಾಡೋವಂಥದ್ದು, ಈಗ ನಾನು ಹಾಕ್ಕೊಂಡಿದ್ದೀನಲ್ಲ ಈ ಡ್ರೆಸ್ ಅಷ್ಟೇ, ಇದು ಮೀಶೋ ಅಲ್ಲಿ ತೊಗೊಂಡಿರೋವಂಥದ್ದು ನಾನು. ಆದರೆ ನಾನು ನಿಮ್ಗೆ ಏನಾದ್ರು ಟೈಮ್ ಇದ್ದರೆ ನಾನು ಇವಾಗ ಲಿಂಕ್ಸ್ ಏನು ಕೊಡಲ್ಲ ಈ ವಿಡಿಯೋದಲ್ಲಿ. ಸೊ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು. ನಾನು ಮೀಶೋ ಹಾಲ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಗಲೇ, ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಇದೆ, ಒಂದ್ಸಲ ಚೆಕ್ ಮಾಡಿ. ಸೊ ಅದರಲ್ಲಿ ಲಿಂಕ್ಸ್ ಎಲ್ಲ ಕೊಟ್ಟಿದ್ದೀನಿ. ಅಂದರೆ ಕೋಡ್ ಇರುತ್ತಲ್ಲ ಮೀಶೋಲಿ, ನಾವು ಕೋಡ್ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಬರುತ್ತಲ್ಲ, ಸೊ ಆ ಥರ ಕೋಡ್ ಕೊಟ್ಟಿದ್ದೀನಿ. ಒಂದ್ಸಲ ಅದರಲ್ಲಿ ಚೆಕ್ ಮಾಡಿ. ಆದಷ್ಟು ಇಲ್ಲಿ ಸುಮ್ಮನೆ ಟಾಪ್ಸ್ ಅಂತ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇದು ನಾನು ರೆಗ್ಯುಲರ್ ಆಗಿ ಡೈಲಿ ವೇರ್ಗೆ ಹಾಕೊಳ್ಳೋಂಥ ಟಾಪು. ಇದನ್ನಂತೂ ಸಿಕ್ಕಾಪಟ್ಟೆ ಜನ ಕೇಳ್ತೀರಾ, ನೀವು ಎಲ್ಲಿ ತೊಗೊಂಡಿದ್ದು ಹೇಳಿ ಹೇಳಿ ಅಂತ. ಯಾಕಂದರೆ ಅಷ್ಟು ಕಂಫರ್ಟ್ ಆಗಿರುತ್ತೆ, ನಾವು ಕೆಲಸ ಮಾಡೋದಕ್ಕಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ. ಇದು ರಾಣಿ ಪಿಂಕ್ ಅಂತಾರಲ್ಲ ಅದರಲ್ಲಿದೆ, ಆ ಕಲರಲ್ಲಿ. ಇದು ಎಮ್ ಸೈಜ್ ನಾನು ತಗೊಂಡಿರೋದು. ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿರೋದು. ಸೊ ಆದರೆ ನನ್ನ ಫ್ರೆಂಡು ಬುಕ್ ಮಾಡಿದ್ಲು, ಸೊ ರೂಪಾ ಅಂತ ಹೇಳ್ಬಿಟ್ಟು. ಆದರೆ ಅವಳ ಹತ್ರ ಇದ್ದರೆ ಇದ್ರ ಲಿಂಕ್ ಕೊಡೋಕ್ಕೆ ಇಲ್ಲ, ಕೊಟ್ಟಿರಬೇಕು ಅನಿಸುತ್ತೆ, ಅದರಲ್ಲಿ ಒಂದ್ಸಲ ಚೆಕ್ ಮಾಡಿ. ಆದರೆ ಇದರಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಅವಳ ಹತ್ರ ಕೇಳ್ಬಿಟ್ಟು ಲಿಂಕು. ಸೊ ನೋಡಿ, ಈ ಥರ ಇದೆ, ಫುಲ್ಲು ಈ ಥರ ಫ್ರಿಲ್ಸ್ ಎಲ್ಲ ಬಂದಿದೆ ಕೆಳಗಡೆ. ಕಟ್ಟ ಡೋರಿ, ಫುಲ್ಲು ಬೋಟ್ ನೆಕ್ ಟೈಪ್ ಬರುತ್ತೆ. ಇದು ಭಾಳ ಚೆನ್ನಾಗಿರುತ್ತೆ, ಫುಲ್ ಕಂಫರ್ಟ್ ಆಗಿದೆ. ಇದೊಂದು ಟಾಪು. ಸೊ ಇದನ್ನು ತುಂಬ ಜನ ಕೇಳ್ತಾ ಇದ್ರಿ. ಮತ್ತು ಇದು ಅಷ್ಟೇ, ಇದನ್ನು ಈಗ ನಾನು ಡೈಲಿ ವೇರ್ಗೆ ಹಾಕ್ಕೊತಾ ಇದ್ದೀನಿ. ಮುಂಚೆ ಎಲ್ಲಾದರೂ ಹೋದ್ರೆ ಬಂದರೆ ಆ ಟೈಪ್ ಹಾಕ್ಕೊತಾ ಇದ್ದೆ. ಸೊ ಈಗ ಪರವಾಗಿಲ್ಲ, ತುಂಬ ಡ್ರೆಸ್ಸಸ್ ಆಗಿದ್ದಾವೆ ಅಂತಂದು ಹೇಳ್ಬಿಟ್ಟು ಈಗ ಡೈಲಿ ವೇರ್ಗೆ ಹಾಕ್ಕೊತಾ ಇದ್ದೀನಿ. ಇದಂತೂ ಈ ಬೀಟ್ರೋಟ್ ಕಲರ್ ಅಂತಾರಲ್ಲ ಅದು, ಇದು ಆನ್ಲೈನಲ್ಲೆಲ್ಲ ತೊಗೊಂಡಿರೋದು, ಆಫ್ಲೈನಲ್ಲಿ ಶಾಪಲ್ಲಿ ತೊಗೊಂಡಿದ್ದು. ಸೊ ಲಿಂಗದಳ್ಳಿಯಲ್ಲಿ ತೊಗೊಂಡಿದ್ದು, ಭಾಳ ಚೆನ್ನಾಗಿದೆ ನೋಡಿ. ಕಾಸ್ಟ್ ಎಲ್ಲ ಗೊತ್ತಿಲ್ಲ ನನಗೆ, ಸುಮಾರು ಅಂದರೆ ಒಂದು 7-8 ಇಯರ್ಸ್ ಕೆಳಗಡೆ ತೊಗೊಂಡಿರೋಂಥ ಟಾಪ್ ಇದು. ಭಾಳ ಚೆನ್ನಾಗಿದೆ, ಫುಲ್ ಬಟರ್ಫ್ಲೈ ಸ್ಲೀವ್, ಫ್ಲೇಯರಲ್ಲಿ ಬರುತ್ತೆ ಸ್ಲೀವ್ಲೆಸ್ ಇರುತ್ತೆ ಒಳಗಡೆ. ಸೊ ಭಾಳ ಚೆನ್ನಾಗಿರುತ್ತೆ. ಇದೊಂದು ಟಾಪು. ಹಾಗೆ ಇದು ಪಾವಡದ ತಗೊಂಡಿದ್ದು. ಮೊನ್ನೆ ನಾನು ಒಂದು ವೈಟ್ ಡ್ರೆಸ್ಸು ಅದು ತೊಗೊಂಡೆ ಅಂತಂದು ಹೇಳಿದ್ನಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊಳಲ್ಲ, ಅದೇ ಶಾಪಲ್ಲೇ ನಮ್ಮ ಸಬ್ಸ್ಕ್ರೈಬರ್ನ ಮೀಟ್ ಆದೆ ಅಂತ ಹೇಳಿದ್ನಲ್ಲ, ಅದೇ ಶಾಪಲ್ಲೇ ತೊಗೊಂಡಿದ್ದು. ಸೊ ನೋಡಿ, ಫುಲ್ ಅಂಬ್ರಲ್ಲ. ಜಾಸ್ತಿ ನಾನು ಸೈಡ್ ಕಟ್ ಇರೋವು ಹಾಕಲ್ಲ, ಅದು ಏನೋ ನನಗೊಂಥರ ಇಷ್ಟ ಆಗಲ್ಲ. ಆದ್ರೂ ಒಂದೊಂದು ಟಾಪ್ ತೊಗೊಂಡಿದ್ದೀನಿ, ಚೆನ್ನಾಗಿ ಕಂಫರ್ಟಾಗಿರೋಂಥ ಟಾಪ್ಸ್ ತೊಗೊತೀನಿ, ಸೈಡ್ ಓಪನ್ ಇರೋದು. ಸೊ ಇದು ಅಂಬ್ರಲಾನೇ, ಬ್ಲ್ಯಾಕು, ಗೋಲ್ಡು ಎಲ್ಲ ಫ್ಲವರ್ಸ್ ಎಲ್ಲ ಗೋಲ್ಡ್ ಕಲರಲ್ಲಿ ಬಂದಿದೆ, ಪ್ರಿಂಟೆಡ್. ಆದರೆ ಹೋಗಲ್ಲ, ನಾನೇನು ವಾಶ್ ಮಾಡ್ತೀನಿ, ಹೋಗಲ್ಲ ಪ್ರಿಂಟೆಡ್ ಇದು. ಇದಷ್ಟೇ 3/4 ಸ್ಲೀವು. ಸುಮ್ಮನೆ ಯಾರು ಮಾತಾಡ್ಬೇಡ, ನಾನು ವಿಡಿಯೋ ಮಾಡ್ತೀನಿ, ಅದು ಮಿಸ್ಕಿಸ್ಬೇಡ, ಬೀಳ್ತದೆ ಮೊಬೈಲು. ಸೊ ಇದೊಂದು ಪಿಂಕ್ದು ನೋಡಿದ್ರಲ್ಲ ನೀವು, ಅದೇ ಥರದ್ದು ಇದು ಆರೆಂಜ್. ಎರಡು ಚೆನ್ನಾಗಿರೋದಕ್ಕೆ ಸುಮ್ಮನೆ ಸೈಲೆಂಟ್ ಸುಮ್ಮನೆ ಇದು ನೋಡಿ, ಆರೆಂಜ್ ಕಲರ್. ಇದು ಅಷ್ಟೇ ಭಾಳ ಚೆನ್ನಾಗಿದೆ, ಹಾಕೊಂಡಾಗ ನೀವು ನೋಡ್ತಾ ಇರ್ತೀರ, ಕೇಳ್ತಾ ಇರ್ತೀರಿ. ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿರೋಂಥದ್ದು. ಸೊ ನೋಡಿ, ಅದರಲ್ಲಿ ನಾನು ಕೊಟ್ಟಿದ್ದೀನಿ ಲಿಂಕ್ಸ್ ಎಲ್ಲನೂ. ಮೀಶೋ ಹಾಲ್ ಅಂತ ಮಾಡಿದ್ದೀನಿ, ಅದರಲ್ಲಿ ಇರ್ಬೋದು ಇದ್ರ ಲಿಂಕು. ಹಾಗೆ ಇದೊಂದು ಡ್ರೆಸ್ಸು, ಇದು ಮೀಶೋ ಅಲ್ಲೇ ತಗೊಂಡಿರೋದು. ಇದು ಬೇಬಿ ಪಿಂಕ್. ಇದು
ಸೊ ಇಲ್ಲಿ ಇಬ್ರು ರಾಜಕುಮಾರಿಗಳು ಬಂದಿದ್ದಾರೆ, ಅವ್ರು ಮಾತಾಡ್ತಾವ್ರೆ ವಿಡಿಯೋದಲ್ಲಿ ಇವತ್ತು. ಭವಾನಿ ಅದು ಮಿಸ್ಕಿಸ್ಬಾರ್ದ, ಬೀಳ್ತೈತೆ ನೋಡಿ. ಇದು ಭಾಳ ಚೆನ್ನಾಗಿರುತ್ತೆ. ಇದು ಮೀಶೋಲ್ಲಿ ತಗೊಂಡಿರೋದು, ಸರಿನಾ? ಅದಕ್ಕೆ ಇದು ದುಪ್ಪಟ್ಟ ವೇಲು ಹಾಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಹೇಳ್ತೀನಿ, ಇದು 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 ಆಫ್ಲೈನಲ್ಲೇ ತೊಗೊಂಡಿರೋ ಅಂಥದ್ದು. ಆಫ್ಲೈನು ಇಲ್ಲ ಆನ್ಲೈನು ಮಿಸ್ ಮಾಡ್ಕೊಂಡಿದ್ದೀನಿ ಇದು. ಸೊ ಬಹಳ ವರ್ಷಗಳಾಯ್ತು ತಗೊಂಡು. ಆದರೆ ಆರ್ಗಾಂಜಾ ಫ್ಯಾಬ್ರಿಕ್ ಇದು ನೋಡಿ. ಸೊ ಇವೆಲ್ಲ ಡೈಲಿ ವೇರ್ಗೆ ಹಾಕ್ಕೊಳ್ಳೋ ಅಂಥದ್ದು. ಚೆನ್ನಾಗೈತಾ? ಹಾಂ, ಓಕೆ. ನೀವು ಚೆನ್ನಾಗೈತೆ ಅಂದರೆ ಚೆನ್ನಾಗೈತೆ ಅಷ್ಟೇ. ಓಕೆನಾ? ಡನ್ನಾ? 100 ಕೊಡ್ತೀಯಾ? ತೋರಿಸ್ತೀನಿ ನಿಮಗೆ ಯಾರು ಮಾತಾಡ್ತಾರೆ ನನ್ನ ಜೊತೆ ಅಂತ. ಹೇಳ್ತೀನಿ. ಸೊ ಇದೊಂದು ಟಾಪು. ಸೊ ಇದು ಮೀಶೋಲ್ಲೇ ತಗೊಂಡಿರೋ ಅಂಥದ್ದು. ಚೆನ್ನಾಗಿದೆ, ಒಳ್ಳೆ ಕಲರಲ್ಲಿ, ಫುಲ್ಲು ಲಾಂಗ್ ಬರುತ್ತೆ. ಚೆನ್ನಾಗೈತೆ ಇದು? ಹಾಂ, ಚೆನ್ನಾಗೈತಂತೆ ಇದು. ಸೊ ಇದೊಂದು ಡ್ರೆಸ್ ಹೇಳ್ತೀನಿ. ಇದು ಹೇಳ್ತೀನಿ. ಸೊ ಇದು ಮೀಶೋನಲ್ಲೇ. ಒಂದ್ಸರಿ ಮೀಶೋ ಹಾಲ್ ನೋಡಿ, ಅದರಲ್ಲಿ ಕೋಡ್ಸ್ ಎಲ್ಲ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಇದೆಲ್ಲ ಫುಲ್ಲು ಓಪನ್ ಬಟನ್ ಬರುತ್ತೆ. ಇದೆಲ್ಲ ಫುಲ್ ಓಪನ್ ಮಾಡ್ಬೋದು ಬಟನ್ಸ್ ಎಲ್ಲನೂ. ಕಾಲರ್ ನೆಕ್ಕಲ್ಲಿ ಬ್ಲಾಕ್ ಮತ್ತು ವೈಟ್ ಲೈನ್ಸಲ್ಲಿ ಇದೆ. ಮತ್ತು ಸ್ಲೀವ್ ಬಂದ್ಬಿಟ್ಟು ಬಟರ್ಫ್ಲೈ ಸ್ಲೀವ್. ಸುಮಾರು ಅಂದರೆ ಇದು ಒಂದು 5-6 ವರ್ಷದ ಮೇಲೇನೆ ಆಯ್ತು ಟಾಪ್ ತಗೊಂಡು. ಮಾತಾಡಬಾರ್ದು. ಸೊ ನೋಡಿ, ಈ ಥರ ಇದೆ, ಭಾಳ ಚೆನ್ನಾಗಿರುತ್ತೆ ಇದು. ಚೆನ್ನಾಗೈತೆ ಹೇಳು. ಬೇಗ ತೋರಿಸ್ತೀನಿ ನಿಮಗೆ, ಮತ್ತೆ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಸುಮ್ಮನೆ ಇರಬೇಕು, ಸೈಲೆಂಟಾಗಿ. ಭವಾನಿ ಮಾತಾಡಬಾರ್ದು. ಸೊ ಇದೊಂದು ಬ್ಲಾಕ್. ಇದು ನಾನೊಂದು ಇನ್ಸ್ಟಾಗ್ರಾಮ್ ಪೇಜಿಂದ ಪರ್ಚೇಸ್ ಮಾಡಿ ಆರ್ಡರ್ ಮಾಡ್ಕೊಂಡಿದ್ದೆ. ಸುಮ್ಮನೆ ಇರು. ಸೊ ಇದು ನೋಡಿ, ಇದೊಂಥರ ಚಮ್ಕಿ ಟೈಪ್. ನೈಟ್ ಟೈಮ್ ಹಾಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಇದೊಂದು ಬ್ಲ್ಯಾಕು, ಫುಲ್ ಫ್ಲೇವರಲ್ಲಿ ಬರುತ್ತೆ. ಇದೊಂದು. ಮತ್ತೆ ಇದು ಮೀಶೋಲ್ಲಿ ತಗೊಂಡಿರೋದು. ಆದಷ್ಟು ನಾನು ಮೀಶೋಲ್ಲೇ ಪ್ರಿಫರ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಕಡಿಮೆ ಕಾಸ್ಟಲ್ಲಿರುತ್ತೆ. ಮತ್ತು ಕ್ವಾಲಿಟಿ ನಾವು ನೋಡ್ಕೊಂಡು ತೊಗೊಂಡ್ರೆ ತುಂಬ ಚೆನ್ನಾಗಿರೋದೇ ಸಿಗುತ್ತೆ. ಯಾವುದಂದ್ರೆ ಅದೇ ಬುಕ್ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಈಗ ನಾನು ಮೀಶೋಲ್ಲಿ ಬುಕ್ ಮಾಡ್ಕೊಂಡ್ರೆ ಅವೆಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನಾನು ಅದನ್ನ ವೇರ್ ಮಾಡ್ತಾ ಇದ್ದೀನಲ್ಲ. ಸೊ ಎಲ್ಲಾದರೂ ನಾನು ಪ್ರಮೋಷನ್ಸ್ಗೆ ಹೋಗ್ಬೇಕಂದ್ರೂ ಇನ್ಸ್ಟಾಗ್ರಾಮ್ ಕಡೆಯಿಂದ ಈ ಡ್ರೆಸ್ಸಸ್ ಎಲ್ಲ ನಾನು ವೇರ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅಲ್ಲೂ ಕೇಳ್ತಾ ಇರ್ತಾರೆ, ಎಲ್ಲಿ ತೊಗೊತೀರ ನೀವು ಡ್ರೆಸ್ಸಸ್ ಎಲ್ಲ ಅಂತ. ಕ್ವಾಲಿಟಿ ನೋಡಿ ತೊಗೊಂಡ್ರೆ ಚೆನ್ನಾಗಿರೋ ಡ್ರೆಸ್ಸಸ್ ಸಿಗುತ್ತೆ. ಸುಮ್ಮನೆ ಇರು. ಮತ್ತು ಇದು ಶಾಪಲ್ಲಿ ತೊಗೊಂಡಿದ್ದು. ಡೈಲಿ ವೇರ್ಗೆಲ್ಲ ತುಂಬ ಚೆನ್ನಾಗಿರ್ತವೆ. ನಾನು ಜಾಸ್ತಿ ಲಾಂಗು ಮತ್ತು ಫ್ಲೋರಲ್ ಫುಲ್ ಸೈಡ್ ಗ್ಯಾಪ್ ಇಲ್ಲದೆ ಇರೋ ಅಂತ ತೊಗೊತೀನಿ. ಸೊ ಇದೊಂದು. ಹಾಗೆ ಇದೂ ಶಾಪಲ್ಲೇ ತೊಗೊಂಡಿದ್ದು ನಾನು ನೋಡಿ. ಇದು ನೈರಾ ಕಟ್ಟು, ಅಲಿಯಾ ಕಟ್ಟು ಅಂತಾರಲ್ಲ, ಸೇಮ್ ಅದೇ ಥರ ಓಪನ್ ಇದೆ. ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇವತ್ತು ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಇರ್ಬೋದು ನಿಮಗೆ, ಮಕ್ಕಳದು. ಸೊ ನೋಡಿ, ಇದು ಮೊನ್ನೆ ಹಾಕೊಂಡಿದ್ದೆ ನಾನು ಜಾತ್ರೆಯಲ್ಲಿ. ಕೇಳಿದ್ರಿ ತುಂಬ ಜನ ಲಿಂಕ್ಸ್ ಕೊಡಿ ಅಂತ. ಲಿಂಕ್ ಇಲ್ಲ. ಇದು ನಾನು ನೈಋತಿ ಫ್ಯಾಷನ್ ಪಾವಗಡದಲ್ಲಿ ತಗೊಂಡಿದ್ದು. ಸೊ ಆಲ್ಮೋಸ್ಟ್ ಈಗ ಡ್ರೆಸ್ಸಸ್ ಎಲ್ಲ ನಾನು ಅಲ್ಲೇ ಪರ್ಚೇಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಫುಲ್ ಫ್ಲೋರಲ್ಲಿ ಬರುತ್ತೆ ಈ ಥರ. ಪರ್ಪಲ್, ಲೈಟ್ ಪರ್ಪಲ್. ಇದು ತುಂಬ ಚೆನ್ನಾಗಿದೆ. ಸೊ ಇದೊಂದು ಡ್ರೆಸ್ಸು. ಸೊ ಇದು ಶಾಪಲ್ಲೇ ತಗೊಂಡಿರೋಂಥದ್ದು ನೋಡಿ. ಇದು ಶಾಪಲ್ಲೇ ತಗೊಂಡಿದ್ದು. 3/4 ಹ್ಯಾಂಡ್ ಬಂದಿದೆ, ಹ್ಯಾಂಡ್ಸು. ಆಯ್ತಾ, ಚಮ್ಕಿ ಟೈಪ್. ನೈಟ್ ಟೈಮು ಲೈಟ್ ಫೋಕಸ್ಗೆ ತುಂಬ ಫುಲ್ ಮಿಂಚ್ತಾ ಇರುತ್ತೆ ಈ ಟಾಪು. ಸೊ ಇದು ಶಾಪಲ್ಲೇ ತಗೊಂಡಿದ್ದು. ಇದಂತೂ ಎಷ್ಟು ಸಾರಿ ಹಾಕೊಂಡಾಗೆಲ್ಲ ಕೇಳ್ತೀರ ಪಾಪ, ಲಿಂಕ್ ಕೊಡಿ ಡ್ರೆಸ್ದು ಅಂತಂದು, ಟಾಪ್ದು ಅಂತ. ನಿಜವಾಗ್ಲೂ ಇದ್ರ ಲಿಂಕ್ ಇಲ್ಲ. ಆಗ ಮಿಸ್ ಕಳಿಸ್ಬಿಡ ಸುಮ್ಮನೆ. ಇದ್ರ ಲಿಂಕ್ ಇಲ್ಲ, ಸಾರಿ. ಇಲ್ಲ ಅಂದರೆ ಕೊಟ್ಬಿಡ್ತಾ ಇದ್ದೆ. ಇದು ನನ್ನ ಫ್ರೆಂಡ್ ಮೊಬೈಲಲ್ಲಿ ನಾನು ಬುಕ್ ಮಾಡಿದ್ದು. ಅವಳದು ಮೊಬೈಲ್ ಇಲ್ಲ ಈಗ. ಸೊ ಹಂಗಾಗಿ ಆ ಮೊಬೈಲು ಕಳೆದೋಗಿದೆ. ಅದರಲ್ಲಿತ್ತು ಇದು ಲಿಂಕು. ಇದು ಮಿಂತ್ರದಲ್ಲಿ ತೊಗೊಂಡಿರೋವಂಥದ್ದು. ತುಂಬ ಚೆನ್ನಾಗಿದೆ ಇದು ಟಾಪ್ ಮಾತ್ರ. ನನಗಂತೂ ಭಾಳ ಇಷ್ಟ ಇದು. ಬರ್ರಿ ಇಲ್ಲಿ, ತುಂಬ ಜನ ಕೇಳ್ತಾ ಇರ್ತೀರಾ. ಸೊ ಹಂಗಾಗಿ ಹೇಳಿದೆ, ಸಾರಿ ಇದ್ರ ಲಿಂಕ್ ಇಲ್ಲ ನನ್ನ ಹತ್ರ. ಹಾಗೆ ಇದೊಂದು ಡ್ರೆಸ್ಸು. ಇದು ನಾನು ಶಾಪಲ್ಲೇ ತೊಗೊಂಡಿರೋ ಅಂಥದ್ದು. ಸೊ ಪಿಂಕ್, ಹೌದು ಪಿಂಕ್. ಇದು ಶಾಪಲ್ಲೇ.
ಹಾಂ ಶಾಪಲ್ಲಿ, ಶಾಪ್ ಅಲ್ಲ ಶಾಪ್ ಶಾಪ್. ಬಾಯ್ಲಿ ಭವಾನಿ ತೋರಿಸ್ತೀನಿ ಬಾ ನಿನ್ನ, ನಿಧಾನಕ್ಕೆ ದಾಟ್ಕೊಂಡು ಬರಬೇಕು. ಬಾ ಇಲ್ಲಿಗೆ ಬಾರಿ. ಹಾಂ ಬೈಲಿ ಬಾ. ಇವ್ರು ನೋಡಿ ಇವತ್ತು ನನಗೆ ವಿಡಿಯೋದಲ್ಲಿ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಬಾ ಅಲ್ಲಿ ನೋಡು ಹಾಯನ್ನು ಅಂದು ಹಾಯನ್ನು. ಇವಾಗ ಅವಳಿಗೆ ಗೊತ್ತಾಗಿದೆ, ಓ ಇಲ್ಲಿ ಮಾತಾಡ್ತಾವ್ರೆ ಅಂತ. ಹಾಯನ್ನು ಎಷ್ಟೊತ್ತು ಮಾತಾಡ್ತಿದ್ದಲ್ಲ. ಹಾಂ ಭವಾನಿ ಅಂತ ಇವ್ರಪ್ಪ ನನಗೆ ತಮ್ಮ ಆಗಬೇಕು. ಸೊ ಇವ್ರದ್ದು ನಮ್ಮದು ಒಂದೇ ಕುಲ, ಹಂಗಾಗಿ ಇವಳು ಮತ್ತೆ ಬೈಲಿ ನಾವು ಲಾಚಿ ಪುಟ್ಟಿ ಇಬ್ರು ಮಾತಾಡ್ತಿದ್ದಾರೆ. ಸ್ವಲ್ಪ ಇದಾಗಿದೆ. ಹಾಯ್ ಹೇಳು. ಹಾಯ್ ನೋಡ್ರಿ ಲಾಸ್ಟಿ ಹಾಯ್ ಹೇಳ್ತಾಳೆ ಬಂಗಾರಿ. ಹೋಗ್ರಿ ಹೋಗ್ರಿ ಇಬ್ರು ಆಟಾಡ್ಕೊಳ್ತೀರಾ. ಹೋಗ್ರಿ ನಾನು ವಿಡಿಯೋ ಮಾಡ್ಕೋಬೇಕು. ಅವ್ರನ್ನ ಕಳಿಸ್ಕೊಟ್ಟೆ, ಇಲ್ಲ ಅಂದ್ರೆ ನಾನು ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವಾಗಿಂದ ಫುಲ್ ಮಾತಾಡ್ತಾವ್ರೆ ಇದು ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡು. ಹಾಗೆ ಇದೊಂದು ಟಾಪು. ಸೊ ಇದು ಸ್ಲೀವ್ಲೆಸ್ಸು, ಅದಕ್ಕೆ ಜಾಸ್ತಿ ವೇರ್ ಮಾಡಲ್ಲ, ಎಲ್ಲಾದರೂ ಹೋದಾಗ ಆ ರೀತಿ ವೇರ್ ಮಾಡ್ಕೊಳ್ಳೋಣ ಅಂತ. ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ಥರ ಫುಲ್ಲು ಮೆತ್ತಗಿದೆ, ಕಾಟನ್ ಫ್ಯಾಬ್ರಿಕ್ಕು, ಬೇಬಿ ಪಿಂಕಲ್ಲಿ. ಇದು ವೀಡಿಯೋದಲ್ಲಿ ಒಂಥರ ಡಲ್ಲಾಗಿ ಕಾಣ್ತಾ ಇದ್ದಾರೆ, ರಿಯಲಿ ತುಂಬ ಚೆನ್ನಾಗಿದೆ ಈ ಟಾಪು. ಸೊ ಇದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತಂದು ಹೇಳ್ಬಿಟ್ಟು ತೊಗೊಂಡು ನಾವು ನಾಗಲಮಡಿಕೆ ದೇವಸ್ಥಾನ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ವೇರ್ ಮಾಡ್ಕೊಂಡು. ತುಂಬ ಚೆನ್ನಾಗಿತ್ತು ಅವಾಗ ಈ ಟಾಪ್ ಬಗ್ಗೆ ಎಲ್ಲ ಕೇಳಿದ್ರಿ. ಇದನ್ನು ಶಾಪಲ್ಲಿ ನಾನು ತೊಗೊಂಡಿರೋದು. ಆಮೇಲೆ ಇದೊಂದು, ಸೊ ಇದನ್ನು 1 ಟೈಮ್ ಇಲ್ಲ 2 ಟೈಮ್ ಹಾಕಿದ್ದೀನಿ ಅಷ್ಟೇ. ಸೊ ಇದು ಅಷ್ಟೇ ಸ್ಲೀವ್ಲೆಸ್ಸಾಗಿ ಬರುತ್ತೆ, ಭಾಳ ಚೆನ್ನಾಗಿರುತ್ತೆ ಇವೆಲ್ಲ ವೇರ್ ಮಾಡಿದ್ರೆ. ಮೆರೂನ್ನಲ್ಲಿ, ಮೆರೂನ್ ರೆಡ್ಡಲ್ಲಿ ಬರುತ್ತೆ ಇದು. ಸೊ ಇದು ಸ್ಲೀವ್ಲೆಸ್ಸೇ. ಮತ್ತೊಂದು 3-4 ಇದೆ ನನ್ನ ಹತ್ರ ಸ್ಲೀವ್ಲೆಸ್ಸು, ಒಂದು 3-4 ಇದೆ. ತುಂಬ ಚೆನ್ನಾಗಿದೆ ಟಾಪ್ಸ್ ಮಾತ್ರ. ಅದನ್ನು ಎಲ್ಲಾದರೂ ಔಟ್ಸೈಡ್ ಹೋದಾಗ ಹಾಕ್ಕೊಂತೀನಿ, ಸೊ ಅವಾಗ ಶೇರ್ ಮಾಡ್ಕೊತೀನಿ. ನೋಡಿ ಇದೊಂದು, ಇದು ಅಷ್ಟೇ ಭಾಳ ಚೆನ್ನಾಗಿದೆ. ಇದು ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಸೈಡಲ್ಲಿ ಹಿಂಗೆ ಹೇಳಿದ್ರೆ ಟೈಟ್ ಆಗುತ್ತೆ, ಫಿಟ್ ಆಗುತ್ತೆ. ಸೊ ಆ ಥರ ಇದೆ ಟಾಪು, ಭಾಳ ಚೆನ್ನಾಗಿದೆ ನೋಡಿ. ಇದೊಂಥರ ಗ್ರೀನ್, ಲೈಟ್ ಗ್ರೀನ್, ಅಂದರೆ ಪಾಚಿ ಗ್ರೀನ್ ಅಂತಾರಲ್ಲ ಆ ಥರ ಇದು. ಇದು ಶಾಪಲ್ಲೇ. ಸೊ ನೀವು ನಿಮ್ಮ ಟಾಪ್ಸ್ ಕಲೆಕ್ಷನ್ ಮಾಡಿ ಅಂದಿದ್ದಕ್ಕೆ ರೆಗ್ಯುಲರಾಗಿ ವೇರ್ ಮಾಡೋವಂಥದ್ದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಸ್ಲೀವ್ಲೆಸ್ ಬರುತ್ತೆ, ಬ್ಲಾಕು. ಇದನ್ನು ತಗೊಂಡಂದರೆ ಸುಮಾರು ಒಂದು 10 ವರ್ಷ ಆಗಿದೆ ಈ ಟಾಪ್ ತೊಗೊಂಡು ನಾನು. ಯಾಕಂದರೆ ಇದು ಜಾಸ್ತಿ ಹಳೇದಾಗಿಲ್ಲ ಈ ಟಾಪ್ಸ್ ಎಲ್ಲನೂ. ನಾನು ರೆಗ್ಯುಲರಾಗಿ ನೈಟಿ ವೇರ್ ಮಾಡ್ತಿದ್ದೆ ಅಂತ ಹೇಳೋದ್ನಲ್ಲ, ಯೂಸ್ ಮಾಡ್ತಿದ್ದೆ. ಹಾಗಾಗಿ ಈ ವೀಡಿಯೋಸಲ್ಲೆಲ್ಲ ನೈಟಿ ಹಾಕ್ಕೊಂಡೆ ಇದು ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಟಾಪ್ಸ್ ಈಗ ಹಾಕ್ಕೊತಾ ಇದ್ದೀನಿ. ಆವಾಗ ತೊಗೊಂಡ್ರವಲ್ಲ ಹಿಂಗೆ ಎಲ್ಲಾದರೂ ಹೋದರೆ ಬಂದರೆ ಎಲ್ಲೋ ತಿಂಗಳಿಗೋ 2 ತಿಂಗಳಿಗೋ ಒಂದು ಸರಿ ಎಲ್ಲಾದರೂ ಹೋಗ್ತಿದ್ವಿ, ಆವಾಗ ಒಂದು ಹಾಕ್ಕೊತಾ ಇದ್ದೆ. ಅದಕ್ಕೋಸ್ಕರ ಇವೆಲ್ಲ ಟಾಪ್ಸ್ ಭಾಳ ಉಳ್ಕೊಬಿಟ್ಟಿದ್ದೇವೆ ನನ್ನ ಹತ್ರ. ಈಗ ಎಲ್ಲ ವೀಡಿಯೋಸ್ಗೆ ಹೆಲ್ಪ್ ಆಗ್ತಾ ಇದೆ, ಡೈಲಿ ವೇರ್ಗೆ ಹಾಕ್ಕೊತಾ ಇದ್ದೀನಿ ಈಗ. ಹಾಗೆ ಇದೊಂದು ಟಾಪು. ಸೊ ಇದು ಮೀಶೋನಲ್ಲೇ ತೊಗೊಂಡಿರೋವಂಥದ್ದು. ಇದರ ಕೋಡ್ಸ್ ಎಲ್ಲ ಕೊಟ್ಟಿದ್ದೀನಿ ನಾನು ಮೀಶೋ ಹಾಲಲ್ಲಿ, ಒಂದು ಸರಿ ಚೆಕ್ ಮಾಡಿ. ಇದು ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿದೆ ಇದು. ಅಂದರೆ ಲೈನಿಂಗ್ ಬರೋಲ್ಲ ಸ್ಲೀವ್ಗೆ, ತುಂಬ ಚೆನ್ನಾಗಿರುತ್ತೆ ಇದು. ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ ನನಗೆ ಈ ಟಾಪು. ಸೊ ಇದ್ರದ್ದೇ ಒಂದು ಪರ್ಪಲ್ ಇದೆ, ಅದಿಲ್ಲ ಎಲ್ಲೋ ಇಟ್ಟಿದ್ದೀನಿ, ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ. ಹಾಗೆ ಇದು ನನ್ನ ತಮ್ಮ ತುಮಕೂರಿಂದ ಕಳಿಸಿದ್ದ ನನ್ನ ಬರ್ಡೇಗೆ ಅಂತಂದು ಹೇಳ್ಬಿಟ್ಟು ಈ ಡ್ರೆಸ್ ಸೆಟ್, ನೈರಾ ಕಟ್ ಡ್ರೆಸ್. ಇದು ನನ್ನ ಬರ್ಡೇಗೆ ಅಂತ ಕಳಿಸಿದ್ದ. ಸೊ ಸೈಜ್ ಹೇಳಿದ್ದೆ, ಅವನೇ ಹೋಗ್ಬಿಟ್ಟು ಶಾಪಲ್ಲಿ ಪರ್ಚೇಸ್ ಮಾಡಿ ನನಗೆ ಬಸ್ಗೆ ಇಟ್ಟಿದ್ದ. ಸೊ ತುಮಕೂರಿಂದ ನಾನು ಬಸ್ಸಿಗೆ ತೊಗೊಂಡಿದ್ದೆ. ಇದು ಶಾಪಲ್ಲೇ. ಹಾಗೆ ಅದಕ್ಕೆ ಪ್ಯಾಂಟ್, ಇದು ಸೆಟ್ ತುಂಬ ಚೆನ್ನಾಗಿರುತ್ತೆ ಅದು ವೇರ್ ಮಾಡ್ಕೊಂಡಾಗ. ಮತ್ತು ಅದ್ರ ಜೊತೆಗೆ ಇದೊಂದು ಕಳಿಸಿದ್ದ, ಸಾರಿ ನನ್ನ ತಮ್ಮನೇ ಇದು ಕಳಿಸ್ಕೊಟ್ಟಿದ್ದು 2 ಟಾಪು. ಈ ಥರ ಸ್ವಲ್ಪ ಫ್ಯಾನ್ಸಿಯಾಗಿರೋ ಹಾಕ್ಕೊತೀನಿ ಹೇಳಿ ನಾನು. ಅದಕ್ಕೆ ಅವ್ನು ನೋಡಿಬಿಟ್ಟು ಅಕ್ಕ ಇದೊಂದು ಇರಲಿ ಚೆನ್ನಾಗಿದೆ ಅಂತಂದು ನನಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ದ. ಅವನು ಚೆನ್ನಾಗಿದೆ ಕಳಿಸೋದೆ, ಭಾಳ ಚೆನ್ನಾಗಿದೆ ಇದು. ಒಂಥರ ಎಲ್ಲೋ, ಇದು ಭಾಳ ಅಷ್ಟು ಎಲ್ಲೋ ಬರಲ್ಲ, ಡೀಸೆಂಟ್ ಎಲ್ಲ, ತುಂಬ ಚೆನ್ನಾಗಿದೆ ಇದು. ಸೊ ಇದೊಂದು. ಮತ್ತು ಮಧುಗಿರಿಗೆ ಒಂದು ಪ್ರಮೋಷನ್ ವೀಡಿಯೋಗೆ ಹೋಗಿದ್ದೆ ನಾನು. ಸೊ ಅಲ್ಲಿ ಟ್ರೆಂಡ್ಸ್ ಇತ್ತು, ಸೊ ಅಲ್ಲೇ ಪಕ್ಕದಲ್ಲಿ. ಅದಕ್ಕೋಸ್ಕರ ಟ್ರೆಂಡ್ಸಲ್ಲಿ ಶಾಪಿಂಗ್ ಮಾಡೋದು ಏನಾದರೂ ಅಂತ ಹೋದರೆ ಇದೊಂದು, ಮತ್ತು ಇನ್ನೊಂದು 2 ಇದೆ, ಅದು ಆಲ್ಟ್ರೇಷನ್ಗೆ ಅಂತ ಎತ್ತಿಟ್ಟಿದ್ದೀನಿ. ಹಾಗಾಗಿ ಇರೋದು ತೋರಿಸ್ತಾ ಇದ್ದೀನಿ. ಇದೊಂದು ತಗೊಂಡೆ, ಭಾಳ ಚೆನ್ನಾಗಿದೆ ನಿಜ. ಬಟ್ಟೆ ಅಂತೂ ಎಕ್ಸಲೆಂಟಾಗಿದೆ, ಚೆನ್ನಾಗೂ ಕಾಣುತ್ತೆ ನಮಗೆ ಡೈಲಿ ವೇರ್ಗೆ ಅಂತಂದು ಹೇಳ್ಬಿಟ್ಟು ತೊಗೊಂಡೆ. ಇದೊಂದು ತಗೊಂಡೆ, ಟ್ರೆಂಡ್ಸಲ್ಲಿ ತೊಗೊಂಡಿರೋವಂಥದ್ದು. ಇದು ಪಾವಗಡದಲ್ಲಿ ಒಬ್ಬರು ಮನೆಯಲ್ಲೇ ಮಾರ್ತಾರೆ. ಸೊ ಅವ್ರ ಹತ್ರ ಸುಮ್ಮನೆ ನೋಡೋಕ್ಕೆ ಅಂತ ಹೋಗಿದ್ದೆ. ಆವಾಗ ಇನ್ನು ಸುಮ್ಮನೆ ಬರೋದು ಹೆಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲಾದರೂ ಹಿಂಗೆ ಹೋಗ್ಬೇಕಂದ್ರೆ, ಓಡಾಡೋದು ಕೆಲಸ ಇದ್ದಾಗ ಇಂಥವೆಲ್ಲ ಹಾಕ್ಕೊಂಡ್ರೆ ಫ್ರೀಯಾಗಿ ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಾಗಿ ಅಂತ ಇದೊಂದು ಟಾಪ್ ತಗೊಂಡೆ. ತುಂಬ ಚೆನ್ನಾಗಿದೆ ಇದನ್ನು. ಇನ್ನೊಂದು 3 ಇದೆ, ಬೇಗ ತೋರಿಸ್ಬಿಡ್ತೀನಿ.
ಇದು ಅಷ್ಟೇ ಮೀಶೋ ಅಲ್ಲಿ ತಗೊಂಡಿರೋವಂಥದ್ದು. ಇದು ನೋಡಿ ಬಟರ್ಫ್ಲೈ ಸ್ಲೀವು. ಇದೊಂದು ಸ್ವಲ್ಪ ಹಾಫ್ ಸ್ಲೀವೇ ಬರುತ್ತೆ. ಸೊ ಸ್ಲೀವ್ಲೆಸ್ ಹಾಕ್ಕೊಳ್ಳಲ್ಲ ಅಂತ ಅಂದವರು ತಗೊಳಕ್ಕೆ ಹೋಗ್ಬೇಡಿ. ಇದು ಫುಲ್ ಹಾಫೇ ಬರುತ್ತೆ, ಇಲ್ಲಿಗೆ ಬರುತ್ತೆ. ಹಾಗಾಗಿ ನಿಮ್ಗೆ ಕಂಫರ್ಟಬಲ್ ಅಂತ ಅನ್ಸಿದ್ರೆ ಮಾತ್ರ ತಗೊಳ್ಳಿ ಈ ಥರ ಟಾಪು. ಇದು ಮೀಶೋಲ್ಲೇ ತಗೊಂಡಿರೋದು. ನಾನು ಕೋಡೆಲ್ಲ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಇನ್ನೊಂದು 2 ಇದೆ, ಎಲ್ಲ ಮೀಶೋಲ್ಲೇ ತಗೊಂಡಿರೋವಂಥದ್ದು. ಇದು ನೋಡಿ, ಇದು ಅಷ್ಟೇ. ನನಗೆ ಈ ಥರ ಮ್ಯಾಕ್ಸಿ ಡ್ರೆಸ್ಸಸ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀನಿ. ನನಗೆ ಈ ಥರ ಡ್ರೆಸ್ಸಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ಮೀಶೋಲ್ಲಿ ನೋಡ್ಕೊಂಡಿರ್ತೀನಿ ಯಾವುದಾದ್ರೂ ಒಂದು ಒಳ್ಳೆ ಟಾಪ್ಸು, ಅದಕ್ಕೆಲ್ಲ ರೇಟಿಂಗ್ ಎಲ್ಲ ಚೆನ್ನಾಗಿದೆ ತೊಗೊಬಿಡ್ತೀನಿ. ನಿಜ, ನಾನು ತೊಗೊಂಡಿರೋ ಯಾವುದು ಫೇಲ್ ಆಗಿಲ್ಲ. ಡ್ರೆಸ್ಸಸ್ಸು ತುಂಬ ಚೆನ್ನಾಗಿದ್ದಾವೆ. ಸೊ ಮೀಶೋ ಅಲ್ಲಿ ತೊಗೋಬಾರ್ದು, ಚೆನ್ನಾಗಿರಲ್ಲ ಅಂತಾರೆ. ಇಲ್ಲ, ನಾವು ನೋಡಿಬಿಟ್ಟು ಅದು ರೇಟಿಂಗ್ ಎಲ್ಲ ನೋಡಿ ಮತ್ತು ತೊಗೊಂಡಿರೋಂಥ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ತೊಗೊಂಡ್ರೆ ತುಂಬ ಚೆನ್ನಾಗಿರೋ ಡ್ರೆಸ್ಸಸ್ಸೇ ಸಿಗುತ್ತೆ. ನಾನು ತೊಗೊಂಡಿದ್ದೀನಲ್ಲ, ಈಗ ನಾನು ತೋರಿಸ್ತಾ ಇರೋದೆಲ್ಲ ಮೀಶೋ ಅಲ್ಲೇ ತೊಗೊಂಡಿರೋದು. ನೋಡಿ, ಇದು ಅಷ್ಟೇ. ಇದು ಭಾಳ ಚೆನ್ನಾಗಿರುತ್ತೆ ವೇರ್ ಮಾಡ್ಕೊಂಡಾಗ. ಫುಲ್ ಲೆಂತಿ, ಸೈಡ್ ಓಪನ್ ಇಲ್ಲ, ಫುಲ್ ಅಂಬ್ರಲ್ಲ. ಸೊ ಇದು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ಒಂದ್ಸಲ ಚೆಕ್ ಮಾಡಿ. ನಾನು ಅದರಲ್ಲೆಲ್ಲ ಕೋಡ್ಸ್ ಕೊಟ್ಟಿದ್ದೀನಿ. ಸೊ ಇದು ಶಾಪಲ್ಲೇ ತಗೊಂಡಿದ್ದು. ಸೊ ಇದೊಂದು ಡ್ರೆಸ್ ಇಷ್ಟ ಆಗಿತ್ತು. ಸೊ ಇನ್ನೂ ಇದ್ದಾವೆ ತುಂಬ ತೋರಿಸೋ ಅಂಥವು. ಆದರೆ ಅವೆಲ್ಲ ನನಗೆ ಪ್ರಮೋಷನ್ಗೆ ಬಂದಿರೋವು, ಯೂಟ್ಯೂಬ್ ಅಂದರೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಬಂದಿರೋವು, ಮತ್ತು ಶಾಪ್ಸಿಂದನೇ ಪ್ರಮೋಷನ್ಗೆ ಅಂತ ಬಂದಿರುತ್ತಲ್ಲ ಆ ಥರ ಡ್ರೆಸ್ಸಸ್ ಎಲ್ಲ ತುಂಬ ಇದಾವೆ. ಅವನಿನ್ನೂ ಆಲ್ಟ್ರೇಷನ್ ಮಾಡಿಸಿಲ್ಲ. ಅದನ್ನು ವೇರ್ ಮಾಡ್ಕೊಂಡಾಗ ಇಲ್ಲ ಮಾಡಿಸಿದಾಗ ಒಂದ್ಸರಿ ಆ ವಿಡಿಯೋ ಒಂದು ಮಾಡ್ತೀನಿ. ಯಾವ ರೀತಿ ಅನ್ನಿಸ್ತು, ನೀವು ಡೈಲಿ ಕೇಳ್ತಾ ಇದ್ರಿ ನಿಮ್ಮ ಡೈಲಿ ವೇರ್ ಡ್ರೆಸ್ಸಸ್ ತೋರಿಸಿ ಅಂತಂದು ಹೇಳ್ಬಿಟ್ಟು ಅದಕ್ಕೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.